ರವೀಂದ್ರ ಕಲಾಕ್ಷೇತ್ರದಲ್ಲಿ ಹೊನ್ನಾರು ರಂಗೋತ್ಸವವನ್ನ ಉದ್ಘಾಟಿಸಿದ್ರು. ನಟ ಪ್ರಕಾಶ್ ರೈ, ವಿಧಾನ ಪರಿಷತ್ನ ಸದಸ್ಯ ಉಮಾಶ್ರೀ, ರಂಗಕರ್ಮಿಗಳಾದ ಮುಖ್ಯಮಂತ್ರಿ ಚಂದ್ರು, ನಾಗಾಭರಣ, ಕಪ್ಪಣ್ಣ ಸೇರಿ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರ ಜೊತೆಗೆ ಉಮಾಶ್ರೀ ಮತ್ತು ಪ್ರಕಾಶ್ ರಾಜ್, ಮುಖ್ಯಮಂತ್ರಿ ಚಂದ್ರು ಅವರು, ದತ್ತಣ್ಣನವರು ಎಲ್ಲ ಹಿರಿಯರು ಸೇರಿ ಸಂಪುಟದಲ್ಲಿ ಮುಖ್ಯಮಂತ್ರಿಗೆ ಗೌರವದ ಸಮರ್ಪಣೆ. ಮೈಸೂರು ರಾಜ್ಯದ ದೊರೆಯೇ ಅಂತ ಹೇಳಿ ಪ್ರೀತಿಯಿಂದ ಗೌರವದಿಂದ ಮುಖ್ಯಮಂತ್ರಿಗಳನ್ನ ನಮ್ಮ ವೇದಿಕೆಗೆ ಬರಮಾಡಿ ಮೈಸೂರು ಪೇಟೆಯನ್ನು ತೋರಿಸಿ ಅವರಿಗೆ ಇನ್ನೆಲ್ಲರ ಸಂಪುಟದಲ್ಲಿ ಗೌರವದ ಸಮರ್ಪಣೆ. ನಂತರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಈ ಉತ್ಸವ ಸಂಭ್ರಮ. ಎಲ್ಲರೂ 5 ಸುಮಾರು 60 ವರ್ಷಗಳ ಹಿಂದೆ ಹೊನ್ನಾರನ್ನು ಕಟ್ಟಲು, ಕನ್ನಡ ರಂಗಭೂಮಿಯ ಹೊನ್ನಾರನ್ನು ಕಟ್ಟಲು. ಹೊನ್ನಾರು ಕಟ್ಟಿದರೆ ಹೊರತುಂಬ ಭತ್ತ ತುಂಬಿದರೆ ತುಂಬ ಹಿಟ್ಟು, ಹಿಟ್ಟು ತುಂಬಿದರೆ ಮನ ತುಂಬ ಖುಷಿ. ಕಳೆದ 6 ದಶಕಗಳಿಂದ ಸಂಭ್ರಮದ ವಾತಾವರಣ ನಿರಂತರವಾಗಿ ಈ ಕನ್ನಡ ರಂಗಭೂಮಿಯಲ್ಲಿ. ಶ್ರೀರಂಗರು, ಪ್ರೊಫೆಸರ್ ಶ್ರೀ ಚಂದ್ರಶೇಖರ್ ಅವರು, ಬಿ.ವಿ. ಕಾರಂತರು, ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರು, ಆರ್ ನಾಗೇಶ್ ಅವರು, ಸಿ.ಜಿ. ಕೃಷ್ಣಸ್ವಾಮಿಯವರು. ಈ ಸಂದರ್ಭದಲ್ಲಿ ಹೊನ್ನಾರು ರಂಗೋತ್ಸವದ ಸಂದರ್ಭದಲ್ಲಿ ಈ 6 ಜನರಿಗೆ ಪುಷ್ಪ ನಮನದ ಮೂಲಕ ನಮ್ಮ ರಂಗ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಹೊನ್ನಾರು ರಂಗೋತ್ಸವದ ಈ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ರಂಗ ಸಂಪ್ರದಾಯ ಸಮುದಾಯ ನಟರಂಗ ಕಲಾ ರಂಗೋತ್ರಿ ಬೆನಕ ಹಾಗೂ ಸ್ಪಂದನ 6 ತಂಡಗಳು ಹೊನ್ನಾರು ರಂಗೋತ್ಸವದಲ್ಲಿ ಪ್ರದರ್ಶನವನ್ನು ನೀಡ್ತಾರೆ. ಇದೀಗ ಶ್ರೀಯುತ ಪ್ರಕಾಶ್ ರಾಜ್ ಅವರು ಹೊನ್ನಾರು ರಂಗೋತ್ಸವದ ಸ್ಮರಣ ಸಂಚಿಕೆಯನ್ನು ಜನಾರ್ಪಣೆ ಮಾಡ್ತಾ ಇದ್ದಾರೆ. ಕಪ್ಪಣ್ಣ ಸರ್ ಸ್ವಲ್ಪ ಸೈಡ್ ಸರ್. ಅಮ್ಮ ಗಿರಿಜಮ್ಮ ಕಪ್ಪಣ್ಣನ ನಂತರ ಹೊನ್ನಾರು ರಂಗೋತ್ಸವ ಸಮಿತಿಯ ಸಂಚಾಲಕರಾಗಿರುವ ಮತ್ತೋರ್ವ ಶ್ರೀ ವಿ.ಎಂ. ನಾಗೇಶ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತೇವೆ. ಶ್ರೀ ವಿ.ಎಂ. ನಾಗೇಶ್. ರಂಗ ಗೌರವ ಈ ವೇದಿಕೆಯಲ್ಲಿ ಸಲ್ತಾ ಇದೆ. ವೇದಿಕೆಯ ಕಾರ್ಯಕ್ರಮದ ನಂತರ ರಂಗ ಸಂಪದದ ಮೂಲಕ ಶರ್ಮಿಷ್ಠೆಯಾಗಿ ವೇದಿಕೆಗೆ ಬರ್ತಾರೆ ಉಮಾಶ್ರೀ ಅವರು. ನೋಡೋಣ. ಶ್ರೀಯುತ ಶ್ರೀನಿವಾಸ್ ಜಿ ಕಪ್ಪಣ್ಣ ಅವರು ದಯಮಾಡಿ ವೇದಿಕೆಯ ಮಧ್ಯಭಾಗಕ್ಕೆ ಬರಬೇಕು. ಹೊನ್ನಾರು ರಂಗೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರುವ ವಿಧಾನ ಪರಿಷತ್ತಿನ ಸದಸ್ಯರು, ಮಾಜಿ ಸಚಿವರು, ಚಿತ್ರನಟಿ, ರಂಗ ಕಲಾವಿದರು ಆದಂತ ಶ್ರೀಮತಿ ಉಮಾಶ್ರೀಯವರೇ, ಖ್ಯಾತ ಚಿತ್ರನಟರು, ರಂಗಭೂಮಿ ಕಲಾವಿದರು ಆದಂತ ಮುಖ್ಯಮಂತ್ರಿ ಚಂದ್ರು ಅವರ, ಪರ್ಮನೆಂಟ್ ಮುಖ್ಯಮಂತ್ರಿ ಅವರು, ಕಪ್ಪಣ್ಣವರು ಬಹಳ ಹುಷಾರಾಗಿರಬೇಕು, ನೀವು ಕಾಂಪಿಟೇಟರ್ ಅಂತ ಹೇಳೋದು. ಅವರು ಪರ್ಮನೆಂಟ್ ಮುಖ್ಯಮಂತ್ರಿ ಆಗಿರೋದ್ರಿಂದ
ನಾನು ಪರ್ಮನೆಂಟ್ ಮುಖ್ಯಮಂತ್ರಿ ಅಲ್ಲ, ಅದರಿಂದ ಅವರು ನನಗೆ ಕಾಂಪಿಟೇಟರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯಮಂತ್ರಿ ಚಂದ್ರು ಅವರ ಬಹುಭಾಷಾ ಚಿತ್ರನಟರಾದಂಥ ಶ್ರೀ ಪ್ರಕಾಶ್ ರಾಜ್ ಅವರ, ಹಿರಿಯ ಕಲಾವಿದರಾದಂಥ ಶ್ರೀ ದತ್ತಣ್ಣ ಅವರ, ಹಿರಿಯ ನಟಿ ಶ್ರೀಮತಿ ಗಿರಿಜಾ ಲೋಕೇಶ್ ಅವರ, ನಟರು ನಿರ್ದೇಶಕರು ಆದಂಥ ಟಿ.ಎಸ್. ನಾಗಾಭರಣ ಅವರ, ಹೊನ್ನಾರು ರಂಗೋತ್ಸವದ ಸಮಿತಿಯ ಸಂಚಾಲಕರಾದಂಥ ಶ್ರೀ ಶ್ರೀನಿವಾಸ ಕಪ್ಪಣ್ಣ ಅವರ, ಶ್ರೀ ರಾಮಕೃಷ್ಣ ಅವರ ರಂಗಸಂಪದ ತಂಡ, ಕೆ. ಶ್ರೀಧರ್ ಅವರ ಸ್ಪಂದನ ರಂಗ ತಂಡ, ವಿ.ಎಂ. ನಾಗೇಶ್ ಅವರ ಸಂಚಾಲಕರು ಹೊನ್ನಾರು ರಂಗೋತ್ಸವ ಸಮಿತಿ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಅತ್ಯಂತ ಸಂತೋಷದಿಂದ ಹೊನ್ನಾರು ರಂಗೋತ್ಸವವನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಅದರಿಂದ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಉಮಾಶ್ರೀ ಅವರು, ಕಪ್ಪಣ್ಣವರು ಕರೆ ಬಂದಿದ್ರು ನನಗೆ. ಆಗ ಹೇಳಿದೆ, ನಾನು ನೋಡಕ್ ಬರ್ತೀನಿ, ಭಾಷಣ ಮಾಡಕ್ ಬರಲ್ಲ ಅಂತ ಹೇಳಿದೆ. ಇವತ್ತು ಕೂಡ ಉಮಾಶ್ರೀ ಅವರು ಬಂದು ಜ್ಞಾಪಕ ಮಾಡಿದ್ರು. ಇವತ್ತು ನಾಟಕ ಶರ್ಮಿಷ್ಠೆ ಏಕಪಾತ್ರ ಅಭಿನಯ ನಾನು ನೋಡಿದ್ದೀನ, ಇನ್ನೊಂದು ಸಾರಿ ನೋಡ್ಬೇಕಾಗತ್ತೆ. ಒಂದು ಸಾರಿ ಇದೇ ವೇದಿಕೆಯಲ್ಲಿ ಅವರು ಶರ್ಮಿಷ್ಠೆ ಪಾತ್ರವನ್ನ ಅಭಿನಯ ಮಾಡಿದರು. ನಾನು ಪೂರ್ಣ ನೋಡಿದೆ, ಅದರಿಂದ ಸಮಯದ ಅಭಾವದಿಂದ ಮತ್ತೆ ನೋಡ್ಬೇಕಾದಂತ ಅಗತ್ಯ ಇಲ್ಲ. ಸಮಯ ಇದ್ದಿದ್ರೆ ನೋಡ್ತಿದ್ದೆ. ಆಮೇಲೆ ಇವತ್ತಿನಿಂದ 26ರವರೆಗೆ ಅನೇಕ ತಂಡಗಳಿಂದ ನಾಟಕಗಳು ನಡೀತವೆ. ಇದೊಂದು ಸುವರ್ಣ ಅವಕಾಶ. ಎಲ್ಲ ತಂಡದವರಿಂದ ನಾಟಕ ನೋಡ್ತಕ್ಕಂಥ ಅವಕಾಶ ನಿಮಗೆ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತಿದ್ದೇನೆ. ಕಲಾ ಆಸಕ್ತರಿಗೆ, ಯಾರಿಗೆ ಕಲೆಯಲ್ಲಿ ಆಸಕ್ತಿ ಇದೆ ಅವರೆಲ್ಲರಿಗೂ ಕೂಡ ಈ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದೇನೆ. ಈ ಎಲ್ಲ ನಾಟಕ ಕಂಪನಿಗಳು, ನಾಟಕ ತಂಡಗಳು 50 ವರ್ಷ ಪೂರ್ಣ ಆಗಿರ್ತಕ್ಕಂಥ, ಪೂರೈಸಿರ್ತಕ್ಕಂಥ ತಂಡಗಳು.
ಈ 50 ವರ್ಷಗಳು ಪೂರ್ಣಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಹೊನ್ನಾರು ರಂಗೋತ್ಸವ ಅಂತಕ್ಕಂಥ ಪ್ರಯೋಗವನ್ನ ಇವತ್ತು ಮಾಡ್ತಾ ಇದ್ದಾರೆ. ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಸಾಮಾನ್ಯವಾಗಿ ರಂಗಭೂಮಿನಲ್ಲಿ ಪಳಗದವರು, ನಟನೆ ಮಾಡಿದವರು ಅವರೆಲ್ಲರೂ ಕೂಡ ಚಲನಚಿತ್ರ ಕ್ಷೇತ್ರದಲ್ಲಿ ಮೇಲಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಉಮಾಶ್ರೀ ಅವರು, ಪ್ರಕಾಶ್ ರಾಜ್ ಅವರು, ಎಲ್ಲರೂ ಕೂಡ ಇಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲ ಇದಾರಲ್ಲ, ಇವರೆಲ್ಲರೂ ಕೂಡ 6 ತಂಡಗಳು ಇವೆಲ್ಲವೂ ಕೂಡ 50 ವರ್ಷ ಪೂರೈಸಿದ್ದಾರೆ. ಇವರೆಲ್ಲರೂ ಕೂಡ 6 ದಿನಗಳ ಕಾಲ, ಇವತ್ತಿನಿಂದ 26ರವರೆಗೆ ಒಂದೊಂದು ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಎಲ್ಲ ಕಲಾ ಆಸಕ್ತರಿಗೆ ಇದು ಒಂದು ಅವಕಾಶ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಮಾನ್ಯವಾಗಿ ರಂಗ ಕಲಾವಿದರಿದಾರಲ್ಲ, ಅದು ನಟನೆ ಎಲ್ರಿಗೂ ಬರಕ್ ಸಾಧ್ಯ ಇರಲ್ಲ. ನಟನೆ ಇದೆಯಲ್ಲ, ಅದು ಎಲ್ರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಮಾತ್ರ ನಟನೆ ಮಾಡಲಿಕ್ಕೆ ಬರ್ತದೆ. ಯಾರು ರಂಗಭೂಮಿನಲ್ಲಿ ಕೆಲಸ ಮಾಡಿರ್ತಾರೆ, ನಟನೆ ಮಾಡಿರ್ತಾರೆ, ಅವರೆಲ್ಲರೂ ಕೂಡ ಸಿನಿಮಾ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರುವಾಸಿಯನ್ನ ಪಡೆದಿರ್ತಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸವಾಲುಗಳು ಏನಪ್ಪಾ ಅಂತಂದ್ರೆ, ನಟನೆಗೆ ಸಿನಿಮಾ ಕ್ಷೇತ್ರ ಇರ್ಬೋದು, ರಂಗಭೂಮಿ ಇರ್ಬೋದು, ಇವೆಲ್ಲಕ್ಕೂ ಮೊಬೈಲ್ ಬಂದ್ಬಿಟ್ಟಿದ್ದಾವೆ. ಈಗ ಮೊಬೈಲ್ಗಳು ಮತ್ತು ಟಿವಿ ಚಾನೆಲ್ಗಳು, ಇದರಲ್ಲಿ ಜಾಸ್ತಿ. ನಾನು ಒಂದು ಕಾಲದಲ್ಲಿ ಸಿನಿಮಾ ನೋಡ್ತಾ ಇದ್ದೆ, ಬಹಳ ಸಿನಿಮಾಗಳು ನೋಡ್ತಾ ಇದ್ದೆ. ಈಗ ಸಿನಿಮಾಗಳು ನೋಡೋದೇ ಕಡಿಮೆ ಆಗ್ಬಿಟ್ಟಿದೆ, ಯಾಕಂದ್ರೆ ಸಮಯನೂ ಇಲ್ಲ. ಮತ್ತೆ ಈಗಿನ ಸಿನಿಮಾಗಳು ಅಂತ ಕೂತ್ಕೊಂಡು ಕುಟುಂಬ ಸಮೇತವಾಗಿ ಕೂತ್ಕೊಂಡು ನೋಡೋ ಅಂತ ಸಿನಿಮಾಗಳು ಬರೋದು ಬಹಳ ವಿರಳ. ಹಾಗಾಗಿ ಆಗಿನ ಸಿನಿಮಾಗಳು ಇದ್ವಲ್ಲ, ಒಂದು ಮೆಸೇಜ್ ಇರ್ತಿತ್ತು, ಸಮಾಜಕ್ಕೆ ಒಂದು ಮೆಸೇಜ್ ಇರ್ತಿತ್ತು. ಮೆಸೇಜ್ ಈಗಿನ ಸಿನಿಮಾಗಳಲ್ಲಿ ವಿರಳ ಅಥವಾ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಅಂತಂದ್ರೆ ಅದು ತಪ್ಪಾಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ. ಅದರಿಂದ ಈ ರಂಗಭೂಮಿಯಿಂದ ಬಂದಂತ ಕಲಾವಿದರಿದಾರಲ್ಲ, ಇವರು ಹೆಚ್ಚು ಪಳಗಿರ್ತಕ್ಕಂಥ ಕಲಾವಿದರು, ಮತ್ತೆ ಹೆಚ್ಚು ಜನಪ್ರಿಯ ಕಲಾವಿದರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಈ ರಂಗೋತ್ಸವ ನಡೀತಾ ಇರ್ತಕ್ಕಂಥದ್ದು ಬಹಳ ಒಳ್ಳೆಯದು, ಒಳ್ಳೆ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಯಾರು ಪ್ರಕಾಶ್ ರಾಜ್ ಜೊತೆ ಮಾತಾಡ್ತಿದ್ರು.
ಪ್ರಕಾಶ್ ದಾಸ್ ಜೊತೆ ಮಾತಾಡಿ ರಂಗಭೂಮಿ ಹೀಗೆ ಇವರನ್ನ ಟೀಚರ್ಗಳನ್ನು ನೇಮಕ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನ ನಮ್ಮ ಸರ್ಕಾರ ಪರಿಗಣಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಬಗ್ಗೆ ಪ್ರಕಾಶ್ ರಾಜ್ ಅವರಿಗೆ ಮಾತಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮತ್ತೆ ನೀವೆಲ್ಲ ಬಹಳ ಕಾತುರರಾಗಿದ್ದೀರಿ. ಮುಂದೆ ಶರ್ಮಿಷ್ಠೆ ಅದನ್ನ ಏಕಪಾತ್ರಾಭಿನಯ ಉಮಾಶ್ರೀ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದರಿಂದ ಅದನ್ನ ನೋಡ್ಕೊಂಡೇ ಹೋಗಿ ನೀವು ಅಂತ ನೋಡ್ತೀರಿ. ಯಾರಾದ್ರೂ ಕೆಲಸ ಇದ್ರೆ ನೋಡ್ಕೊಂಡೇ ಹೋಗಿ ಮಾತುಗಳನ್ನು ಹೇಳಿ ಉಮಾಶ್ರೀ ಅವರಿಗೆ ಶುಭವಾಗಲಿ. ಒಳ್ಳೆ ಕಲಾವಿದ. ಯಾಕೋ ನಮ್ಮ ಮುಖ್ಯಮಂತ್ರಿ ಚಂದ್ರು ರಾಜಕೀಯ ಬಂದಿದ್ರು ಬಿಟ್ಬಿಟ್ಟಿದ್ದಾರೆ. ನಮ್ಮ ಜೊತೆಲೇ ಇದ್ರು, MLA ಆಗಿದೆ ಜೊತೆಲಿ ಇದ್ರು. ಆಮೇಲೆ ಸ್ವಲ್ಪ ದೂರ ಆದರು, ಮತ್ತೆ ಹತ್ರ ಬಂದರು, ಈಗ ಮತ್ತೆ ಹತ್ರವಾಗಿದ್ದಾರೆ. ಅವ್ರದ್ದು ನಾಟಕ ಮುಖ್ಯಮಂತ್ರಿ ನಾಟಕ ಇದೆಯಲ್ಲ, ಆ ನಾಟಕನ ಇನ್ನೊಂದ್ಸಾರಿ ನೀವು ಪ್ರಯೋಗ ಮಾಡುವಾಗ ನೋಡಿ ಬಂದೇ ಬರ್ತೀನಿ ಅಂತಕ್ಕಂಥ ಮಾತುಗಳನ್ನು 900ನೇ ಶೋ ಕರೆದಾಯ್ತು, ಕರೆದು ಬಿಟ್ಟಿದ್ದಾರೆ. 900ನೇ ಶೋಗೆ ಬಂದು ಹೋಗ್ತೀನಿ. ನಾವೆಲ್ಲ ಹಳ್ಳಿನಲ್ಲಿ ಪೌರಾಣಿಕ ನಾಟಕಗಳು ನೋಡ್ತಾ ಇದ್ದು, ಈಗ ರಂಗಭೂಮಿ ನಾಟಕಗಳು ನೋಡಿರೋದು ಬಹಳ ಕಡಿಮೆ. ಪೌರಾಣಿಕ ನಾಟಕಗಳು ಹಳ್ಳಿನಲ್ಲಿ ಮಾಡ್ತಾ ಇದ್ರು. ಆ ನಾಟಕಗಳು ಮಾತ್ರ ರಾತ್ರಿ ಎಲ್ಲ ಕೂತ್ಗಳಿವ. ಈಗ ಕಡಿಮೆ ಅವಧಿ ಆಗ್ಬಿಟ್ಟದೆ. ಇಡೀ ದಿನ ಪೌರಾಣಿಕ ನಾಟಕಗಳು ರಾತ್ರಿ 10 ಗಂಟೆಗೆ ಶುರುವಾದ್ರೆ ಅವ್ರು ಹೇಳೋದು ಸತ್ಯ ಇದೆ. ಸಮಯ ಅಭಾವ ಕೂಡ ಇದೆ, ಹಾಗಾಗಿ ನಾಟಕಗಳನ್ನ ನೋಡ್ಲಿಕ್ಕಾಗಲ್ಲ. ಬಟ್ ಎನಿವೆ ನಿಮಗೆ ಒಂದು ಅವಕಾಶ, ನಾನು ಸಾಧ್ಯವಾದರೆ ಈ ಮಧ್ಯದಲ್ಲಿ ಒಂದಿನ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ 6 ದಿನದಲ್ಲಿ ಅದನ್ನು ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಹೊನ್ನಾವರ ನಾಟಕ ರಂಗೋತ್ಸವವನ್ನು ಉದ್ಘಾಟನೆ ಮಾಡಿ ನಿಮಗೆಲ್ಲ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.